यह वीडियो भी काल्पनिक है। पिछले वाले की तरह यह भी इमेजिनेशन में देखिए। इसे कृपया करके दिल पे ना लीजिए, कहीं और लीजिए। और फिर भी ऑफेंड हो गए तो स्टार्ट से डिस्क्लेमर वापस देखिए। थैंक यू। ಹಬೀಬಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಹೋಗ್ತಿರೋದು ನಾವು ನಂದಿ ಹಿಲ್ಸ್ಗೆ. ಟೈಮ್ ಬಂದ್ಬಿಟ್ಟು 5:30 ಆಯ್ತೈತೆ. ಮನೆ ಬಿಟ್ಟಿದ್ದು 4 ಗಂಟೆ, ಅಲ್ಲಿಂದ ಬರೋಷ್ಟೊತ್ತಿಗೆ 5:30 ಆಗೋಯ್ತು. ಗಾಡಿ ಎಲ್ಲ ನಿಂತೈತಿ ಇಲ್ಲಿ ನೋಡ್ರಿ. ಕಾಣಿಸ್ತಾನೆ ಮಸ್ತಾಗಿದೆ. ಆಲೇ ಅವನು ಕರಿಯ ಮುದಸ್ಸಿರು ಮತ್ತೆ ಅವರೆಲ್ಲ ಮುಂದೆ ಹೊಂಟೋಗ್ಬಿಟ್ರು. ಸೊ ವ್ಲಾಗ್ ಒಂಚೂರು ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು. ನೋಡಿ ಗಾಯ್ಸ್, ನಂದಿ ಹಿಲ್ಸ್ಗೆ ರೆಡಿ ಆಗ್ತಿದ್ದೀವಿ. ಇಲ್ಲಿ ಶಂಕರ್ನಾಗ್ ಅವ್ರು ಹೇಳ್ದಂಗೆ ಇಲ್ಲಿ ಒಂದು ವಾಟರ್ ಪಾರ್ಕ್ ಅಂತ ಮಾಡ್ಬೇಕಂತ ಇದ್ರ ಅನ್ಸುತ್ತೆ ನಂದಿ ಹಿಲ್ಸ್ ಕೆಳಗಡೆ. ನಮ್ಮ ಕನ್ನಡ ಮ್ಯಾಮ್ ಹೇಳಿದ್ರು ನಮಗೆ ಪಾಠ ಮಾಡ್ಬೇಕಾರೆ. ಫುಲ್ಲು ಬಿಟ್ಟು ಅಣ್ಣ ನೋಡಿದ್ರೆ ಬಸ್ಸಿ ಕುತ್ಕೊಂಡ್ಬಿಟ್ಟಾನೆ. ಏನೇನು ಮಾಡೋದು, ಅಣ್ಣ ಗಾಡಿ ಓಡಿಸೋದು, ಡೈಲಾಗ್ ಹೊಡಿಯೋದಪ್ಪ, ಹೇಳೋದಪ್ಪ, ಬೀಜ ಎಲ್ಲ ನಡೀತೈತೆ. ಡೈಲಾಗ್ ಬೇರೆ ಬೇಕಾ. ನೋಡಿ ಗಾಯ್ಸ್, ಬಂದ್ವಿ ಶೆಡೆ. ನೋಡಿ ನಿಮ್ಮ ಮಕ್ಕಳು ಈ ಕರಿಯ ನನ್ನ ಮಗ ನೋಡಿ ಕಾಣಿಸ್ತಾನ. ಎಡ್ಡೆಡ್ ಹಾಕ ಮುಂದೆ, ಎಡ್ಡೆಡ್ ಹಾಕ ನೋಡಿ ಜಾತ್ರೆ ನನ್ನ ಮಕ್ಕಳು. ಹೇಳಿ ಕ್ಯಾಮ್ರಾಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಪ್ರೇಕ್ಷಕರು, ಅಭಿಮಾನಿಗಳು ಅಲ್ಲಿಂದ ಬಂದಿದ್ದೀರಾ ಅಂತ ನಮ್ಮ ವಿಡಿಯೋ ಆವಾಗಲೇ ನೋಡ್ಬಿಟ್ಟಾರೆ ಅನ್ಸುತ್ತೆ ಒಂದ್ಸಲಿ. ಬಂದಿದ್ದ ತಕ್ಷಣ ನಮ್ದು ಮಿಲಿಯನ್ ವ್ಯೂಸ್ ಹೋಗಿರೋಕೆ ಬಂದಿದ್ದ ತಕ್ಷಣ ಫುಲ್ಲು ಏನಂದ್ರೆ ಹೂವು ಮತ್ತೆ ಹಾರಗಳು ಹಿಡ್ಕೊಂಡ್ಬಿಟ್ಟು ಅಡ ಬರ್ಬೇಕಣ್ಣ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದ ಏನ್ ಬೇಡದ, ಸತ್ಯ ಹೇಳ್ರಿ. ಬಟ್ ಏನಂದ್ರೆ ಬ್ಲಾಗ್ ಯಾಕೆ ಲೇಟ್ ಆಯ್ತು ಅಂದ್ರೆ ನೋಡಿ ಇಲ್ಲ ನೋಡಿ, ಅವ್ನು ಮಾತಾಡೋದು ನಾರ್ಮಲ್ ಮಾತಾಡೋದಾಗ ನನ್ಗೆ ಅರ್ಥ ಆಗಲ್ಲ. ಆ ವಿಮಾನ ಹಾಕೊಂಡ್ ಬೇರೆ ಮಾತಾಡ್ತಾ ಇರ್ತೀನಿ, ನಮ್ಗಂತೂ ಅರ್ಥ ಆಗಲ್ಲ ಅದು. ನನ್ನ ಅಕ್ಕನ ಇದನ್ನ ನಾನು ಹಾಕ್ಬಿಟ್ಟೆ ಅಂದ್ರೆ ನಾನು GB ಆಗೋತೀನಿ. ಸೋಲೋ ಡ್ರೈವರ್ ತೋರಿಸ್ತೀನಿ ನೋಡಿ. ಅರ್ಬಾಜ್ ಕಾರಿಗಾರ್ ಪೀಸಾಗಿ ಹೋಗ್ರೆ ಸಾಂಗ್ ಕೇಳ್ಕೊಂಡ್ ಬರ್ತಿದ. ವಿಡಿಯೋ ಜಾಸ್ತಿ ದಿವಸ ಆಯ್ತು ಅಂತ ಹೇಳ್ಬಿಟ್ಟು ಮಿಸ್ಕಾಲ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಕಷ್ಟ ನಮ್ಮನ್ನು ಮಿಸ್ ಮಾಡ್ಕೊತಾರೆ ಆಕ್ಚುಲಿ. ಅವ್ನು ಮಿಸ್ ಮಾಡ್ಕೊತಾರೆ, ಹುಡುಗಿಯರನ್ನ ಮಿಸ್ ಮಾಡ್ಕೊತಾ ಇರ್ತಾನೆ. ಆಯ್ತು, ಆಮೇಲೆ ಯಾವನಿಗೆ ಇವಾಗ ಫುಲ್ಲು ಚಳಿ ಅಲ್ವಾ, ಹಳ್ಳಿ ವೈಭವ. ಮೈಸೂರಲ್ಲೂ ಹಿಂಗೇನಾ? ನೋಡಿ ಬರೀ ಬೆಂಗಳೂರಲ್ಲಿ ಆ ಸಿಗ್ನಲ್ ಅಲ್ಲಿ ಆ ಧೂಳಲ್ಲಿ ಕುತ್ಕೊಂಡು ಏನ್ ಮಾಡ್ತೀರಾ ಹೇಳಿ? ಇಲ್ಲಿಗೆ ಬನ್ನಿ, ನೇಚರ್ ಎಂಜಾಯ್ ಮಾಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ನನ್ನ ಮಕ್ಕಳು ಇರ್ತಾರೆ. ಅಯ್ಯೋ ನಕ್ಕ ಕಾಣಿಸ್ತಾನೆ ಇಲ್ಲ ಗಾಯ್ಸ್, ನಿಜ ನೀವೇ ಹೇಳ್ಬಿಡಿ. ಅವ್ನು ಕಾಣಿಸ್ತವ್ರೆ ಅಂತ ಹೇಳ್ಬಿಡಿ ಬೇಕಾದ್ರೆ ನೋಡಿ. ನಕ್ಕನ್ ಎರಾಬಿರಿ ರಶ್ಶು. ಎರ್ರಾಬಿರಿ ಅಂದರೆ ಎರ್ರಾಬಿರಿ ನೋಡ್ಬೋದು. ಸಲ್ಸಲಾಗೂ ಇದ್ದಿದ್ದೇ ಇದು, ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಚೆನ್ನಾಗಿರೋ ವ್ಯೂ ನೋಡಬೇಕಂದ್ರೆ ಒಂಚೂರು ಕಷ್ಟಪಡಬೇಕು. ಸಬ್ಬರ್ ಕಾ ಫಲ್ ಮಿಠಾ ಹೋತಾ ಹೇ ಅಂತಾರಲ್ಲ, ಹಾಗೆ ಹುಡುಗರೆಲ್ಲ ನಿಂತವ್ರೆ. ಮುದಸಿರಂತೂ ಕಾಣಿಸ್ತಾ ಇರಲ್ಲ ನಿಮಗೆ. ಕಾಣಿಸ್ತವನಾ ನೋಡಿ? ಕಾಣಿಸ್ತಾನೆ ಇಲ್ಲ ಅವನು. ಇಲ್ಲ ಅವನು ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಇವಾಗ ಕಾಣಿಸ್ತಾನೆ ನೋಡ್ರಿ. ಇಲ್ಲಿ ನಂದಿ ಹಿಲ್ಸಿಗೆ ಬಂದ್ಬಿಟ್ಟಿದ್ದೀವಿ. ಏನೋ ಸನ್ರೈಸ್ ನೋಡೋಣ ಅಂತ ಬಂದೋ ಶಾಟ, ಸನ್ರೈಸ್ ಎಲ್ಲ ಆಗೋಯ್ತು. ಸನ್ರೈಸು ನೋಡೋಣ ಅಂತ ಬಂದು 7 ಗಂಟೆ ಆಗೋ ಶಾಟ ಬರೋಷ್ಟೊತ್ತಿಗೆ ಮುಗಿಸ್ಕೊಂಡು ಮನೆಗೆ ಹೋಗೋದು. ಹಂಗೆ ಸನ್ಸೆಟ್ ಅಲ್ಲಿ ಇವನು ಕಾಣಿಸಲ್ಲ. ಇವಾಗ ಸನ್ರೈಸ್ ಅಲ್ಲಿ ಅಷ್ಟೇ ಕಾಣೋದು ಇವನು. ನೋಡ್ಬೋದು, ಚೆನ್ನಾಗೈತೆ ವ್ಯೂ ಎಲ್ಲ. ಒಳಗಡೆ ಅದೇ 4 ಸತಿ ಬಂದಿದ್ದೀನಿ, ಆದರೆ ವ್ಲಾಗು ಫಸ್ಟ್ ಟೈಮ್ ಮಾಡ್ತಿರೋದು. ಏನು ಮಾಡೋದು,
ಈ ಶಡೆ ನನ್ನ ಮಗನ ಶೂ ಬೇರೆ ಹಾಕೋ ಬಂದ್ಬಿಟ್ಟಿದ್ದೀನಿ. ಫುಲ್ಲು ಟೈಟ್ ಆಗ್ತೈತೆ, ಮುಂದೆ ಬೆಳ್ಳೆಲ್ಲ ನೋಡ್ತೈತೆ. ಅವ್ರ ತಮ್ಮಂದು ನೋಡ್ಬೋದು, ಪಿಂಕು ಫ್ಲವರು, ಪಿಂಕು. ನಂದಿ ಹಿಲ್ಸ್ಗಿಂತ ನಂದಿನಿ ವಾಟ್ ಪಾರ್ಕ್ ಚೆನ್ನಾಗೈತಂತೆ. ಯಾಕಂದ್ರೆ ಅಲ್ಲಿ ಆಂಟಿಗಳು ಬರ್ತಾರೆ, ಆಂಟಿ ಲವರು. ನೋಡಿ ಕಣ್ಣು ನೋಡಿ, ಕಣ್ಣಲ್ಲೆಲ್ಲ ಜೊಲ್ ಸುರಿಸ್ದ ನೋಡಿ. ಏನ್ ಮಚ್ಚ ಏನ್ ಗೊತ್ತಾ ಇದು ಇದು ನಿನ್ ತೆಗೆದು ಇನ್ನೊಂದು ಚಿಕ್ಕ ಪಾಟು. ಏನೋ ಮಚ್ಚ, ಅವ್ನು ತಿಕ್ಕ ಮೌಂಟ್ ಎವರೆಸ್ಟ್ ಒಂದು ಕಾಣ್ತೈತಾ? ಈ ಮೌಂಟ್ ಎವರೆಸ್ಟ್ ಈ ಕಡೆ ಶಿವಗಂಗೆ, ಈ ಕಡೆ ಸಾವಂದುರ್ಗ, ಒಂದು ಚಿಕ್ಕ ಪಾಟು ನಂದಿ ಹಿಲ್ಸು. ಅಷ್ಟೇ ಅಜೀಬ್ ಆಗೋದು. ಅದು ಮಾತಾಡೋದು ನಕ್ಕನ್ ಚಡೆ ಅವನು. ನಿನ್ ಮಗ ನೋಡಿದ್ರೆ ಗೊತ್ತಾಯ್ತದೆ, ಬದ್ ಹಿಂಗ್ ಬಿಡ ತಲೆಗೆ. ಹಿಂಗೆ ಮಜ ಮಕ್ಕ ಒಳ್ಳೆ ನೋಡ್ತಾ ಇರ್ಬೋದು. ಅಲ್ಲಿ ಸನ್ರೈಸ್ ಕಾಣ್ತೈತಾ? ಒಂದು ಚಿಕ್ಕ ತೂತಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ. ಇಲ್ಲಿ ಅಲ್ಲಿ ಬಂದ್ಬಿಟ್ಟು ಸನ್ರೈಸ್ ಆಗಿರೋದಲ್ಲಿ ನೋಡಕ್ ಮಾತ್ರ ಒಂದು ಕರ್ರಗಷ್ಟೇ. ಅಣ್ಣ 4 ಹುಡುಗಿರು ನಾ ಮೇಂಟೈನ್ ಮಾಡ್ತಾವನೆ. ನಾವೆಲ್ಲ ವೇಸ್ಟ್, ನಾವೆಲ್ಲ ವೇಸ್ಟು. ಏನು ನಾವೆಲ್ಲ ಶರ್ಟ್ಗೆ ಸಮಾನ. ಸರಿ ಒಂಚೂರು ಮಕ ತೋರಿಸು, ನಿಂದು ಮಕ ತೋರಿಸು. ನೆಟ್ವರ್ಕ್ ಕಾಣಿಸ್ಕೊಂಬಿಟ್ಟೆ. ಇವನ್ ಮಗ್ದಿ ಮೂಗಲ್ ಪಿಂಪಲ್ ಕಾಣ್ತೈತಾ? ಫುಲ್ಲು ನಕ್ಕನ್ ಯಾರೋ ಹೊಡ್ಕೊಂಡು ಹಾಕ್ಬಿಟ್ಟಿರೋದು ಇವನು ಮೂಗ್ ಮೇಲೆ. ಜಾಸ್ತಿ ಕೆಟ್ಟ ಮಾತಾಗೋಯ್ತು. ಗೈಸ್ ಇದೊಂದು ಶೇವಿಂಗ್ ನೋಡಿ, ಈ ಕಡೆ ಈ ತುಟಿ ನೋಡಿ, ಹಾಗೆ ಗಂಡ್ ಪೀಚೆ ಗಂಡ್, ದೊಡ್ಡ ಗಂಡ್ ದಿನಾಗ್ಲೂ ನನಗೆ ತಿಕ್ಕ ಕೊಡ್ತಾರೆ ನೋಡಿ. ಇಲ್ಲಿ ಗಂಡು ಇರೋ ನಿನ್ ಗಂಡ್ ತೋರ್ಸು ಬಾ ಇಲ್ಲಿ. ಸನ್ರೈಸು ಕಾಣಿಸ್ತೈತಾ? ಈ ಸನ್ರೈಸ್ ಆಗ್ಬಿಡ್ತಲ್ಲೇ. ಇವಾಗ ಮನೆಗೆ ಹೋಗೋದು. ಮನೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಅದೇ ನಿಮ್ಮ ಮನೆ ಬಿಲ್ಡಿಂಗ್ ಮೇಲೆ, ನಿಮ್ಮ ಮನೆ ಅಲ್ಲ ನಕ್ಕ, ನಿಮ್ಮ ಮನೆ ಬಿಲ್ಡಿಂಗ್ ಅದು ನಕ್ಕನ್, ಅದು ಬಿಲ್ಡಿಂಗ್ ಅಂದ್ರೆ ನಮ್ಮನೆ ಬುರ್ಜ್ ಖಲೀಫಾ ಅನ್ಬಿಡ್ಲ ನಾನು. ನಕ್ಕನ್ ಇರೋದೊಂದು ಫ್ಲೋರು ಬಿಲ್ಡಿಂಗ್ ಅಂತ ಒಂದು ಶಾಟ ಅಷ್ಟೇ. ಅಲ್ಲೇ ಬಿಸಿಲು ಬಂತು, ತಿಗ ಹೊಡಿತೈತೆ ಶಾಟ. ಸನ್ರೈಸು ನೋಡಲಿಲ್ಲ, ಏನಿಲ್ಲ. ಮಂಜು ಎಲ್ಲ ಕಾಣ್ತೈತೆ, ನೋಡ್ತಾ ಇರ್ಬೋದು. ಕ್ಯಾಮ್ರಾದಲ್ಲಿ ಕಾಣ್ತೈತೋ ಗೊತ್ತಿಲ್ಲ. ನಾನು ಮೊದಲೇ DSLR ನಂದು. ನಾವೇ ನೆಟಾಗಿ ಕಾಣಲ್ಲ, ಮಂಜಿನ ಶಾಟ ಕಾಣುತ್ತಾ. ವ್ಯೂ ಹೆಂಗೈತೆ? ಫುಲ್ ಚೆನ್ನಾಗೈತೆ. ನೀನು ಚೆನ್ನಾಗಿಲ್ಲ ಅಲ್ಲ, ವ್ಯೂ ಹೇಳ್ತಿರೋದು ನಾನು. ನಾನು ಚೆನ್ನಾಗಿ ಸೈಲೆಂಟ್. ವ್ಯೂ ಎಲ್ಲ ಖರಾಬ್ ವ್ಯೂಗಳು. ನೋಡಿ ಗೈಸ್, ಫುಲ್ಲು ಜೊತೆ ತರ ಕಾಣ್ತಾವನೆ. ಅದ್ರಲ್ಲಿ ಇದು ಬೇರೆ, ಅದ್ರಲ್ಲಿ ಒಳ್ಳೆ ಬೇಬಿ ಒಳ್ಳೆ ಅಂಕಲ್ ತರ ಕಾಣ್ತಾವನೆ. ಫೋಟೋಗಳು ನಕ್ಕ ನೋಡ್ರಪ್ಪ ನಿಮ್ಮ ಶಡೆನಾ. ಸ್ಟಾರ್ಟಿಂಗ್ ಫೋಟೋಗಳು, ಶೂಟ್ಗಳು. ಈ ಕಡೆ ಫೋಟೋ, ಆ ಕಡೆ ಶೂಟು. ಮಸ್ತು, ಫುಲ್ಲು ಫೋಟೋ ಶೂಟು. ಏನು ಹೇಳೋದು ಅಂತ ಅರ್ಥ ಇದ್ದಿಲ್ಲ. ಬೆಳಗ್ಗೆ ಮೂಡೇ ಇಲ್ಲ. ನನ್ನ ಮಗಳು ನಿನಗೆ ಹುಡುಗಿ ಬರ್ತಿದ್ರೆ ಮೂಡಿರೋದು. ನನ್ನ ಮಗು ಬೆಳಗ್ಗೆ ಬಾ ಅಂದರೆ ½ ಬೆಳಗ್ಗೆ ಬಾರೋ ಅಂದರೆ 20 ನಿಮಿಷ ಹೇಳ್ಕೊಂಡು 20 ನಿಮಿಷ ಬರೀ ಹೇಳ್ತಾನೆ ಅವನೇ ಅಣ್ಣ. ಯಾರು ಹೇಳಿದ್ರಪ್ಪ ಹುಡುಗಿರ್ ಪೋಸು, ಪಿಂಕ್ ಕಲರ್ ಫ್ಲವರು. ನಾನು ಫೋಟೋ ತೆಗೆಸ್ಕೊಡೋಣ ಅಲ್ಲಿ ಅಂದರೆ ಈ ಹುಡುಗಿ ಇದ್ದದು ಪಿಂಕ್ ಫ್ಲವರು. ಇವಾಗ ಪಿಂಕ್ ಫ್ಲವರ್ಗೆ ಹೋಗಿ ತಿಗ ಕೊಡ್ತವ್ರಿ ನನ್ನ ಮಕ್ಕಳು. What is fun? What is that? What is that? ಕರಿಯಾ ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಪ್ಯಾರಾಗ್ಲೈಡಿಂಗ್ ಮಾಡ್ತವ್ರೆ, ಕಾಣ್ತೈತಾ ಅಲ್ಲಿ ಪ್ಯಾರಾಶೂಟು? ಇಲ್ಲಿ ಹಿಂದೆಗಡೆ ಕಾಣ್ತೈತಾ ಪ್ಯಾರಾಗ್ಲೈಡಿಂಗು? ನಂದು ಅಲ್ಲಿ ಗಂಟೆ ಎಲ್ಲ ಝೂಮ್ ಆಗಲ್ಲ. ಎಲ್ಲರೂ ಫೋಟೋಗಳು, ಪೋಸ್ಗಳೆಲ್ಲ ಕೊಡ್ತವ್ರೆ ಮಸ್ತ್ ಮಸ್ತಾಗಿ. ನೋಡ್ಬೋದು ಮುಗಿಸಿರೋದು ಮಸ್ತು. ಫುಲ್ಲು ಫೋಟೋಶೂಟ್, ಫುಲ್ಲು ಸೈಕ್ ಫೋಟೋಶೂಟ್. ಮಂಕಿಗಳ ಜೊತೆ ಇಲ್ಲಿ ನೋಡಿ, ನೋಡಿದ್ದೀರಲ್ಲ ರೀಲ್ಸ್ ಅಲ್ಲಿ ಮಂಗೇಶ್ ಬಾಯ್, ಪ್ಲಾನ್ ಮಾಡೋಣ. ಏನನ್ನ ಬಂದ್ರೆ ಹಿಂಗೆ ಅಲ್ಲಾಡ್ಸು ಬೇಗ.
ಮುಚ್ಚೆ ಬಿಡ್ತೀನಿ ಮಚ್ಚ ಸುಮ್ಮನೆ ಇರೋ ಮಚ್ಚಾಲೆ ಮುಚ್ಕೊಂಡು ಹೋಗಕ್ಕೆ ಯಾರು ಮಾತಾಡ್ಸಲ್ಲ. ಇಲ್ಲೆಲ್ಲ ತಿರ್ಗಾಡಕ್ಕೆ ಬರ್ತಾರೆ, ಮುಚ್ಕೊಂಡು ತಿರ್ಗಾಡ್ಬಿಟ್ಟು ಹೋಗ್ಬೇಕು. ಅದು ಬಿಟ್ಬಿಟ್ಟು ಹೆಸರು ಬರೆಯೋದು. ಇಲ್ಲೆಲ್ಲ ಹೆಸರುಗಳು ಕಾಣ್ತೈತಾ? ಗಾಬ್ರಿ ಅಂತೆ, ಎಚ್ ಲವ್ ಎಸ್ ಅಂತೆ. ಅವನ ಅಕ್ಕನ ಅದ್ರ ಮೇಲೆ ಈ ಥರ ತಿಗ ಇಟ್ಬಿಡ್ಬೇಕು. ಇವಾಗೆಲ್ಲ ಅರ್ಧ ಬಿಸಿಲೆಲ್ಲ ಬಂದ್ಬಿಟ್ಟೈತೆ. ಎಲ್ಲ ಇವಾಗ ಹೋಗ್ತಾ ಇದ್ದೀವಿ. ಒಟ್ನಲ್ಲಿ ವ್ಯೂ ಮಾತ್ರ ಸೂಪರ್, ಫುಲ್ಲು ಪೀಸು. ಇದೆಲ್ಲ ಫಿರಂಗಿ ಆಗಿನ ಕಾಲದಲ್ಲಿ ಬಾಂಬ್ ಹೊಡಿಯೋದು. ಈಗಿನ ಕಾಲದಲ್ಲಿ ಆಟಮ್ ಬಾಂಬ್ ಹೊಡಿತಾರೆ, ಆಗಿನ ಕಾಲದಲ್ಲಿ ಇದು ಹೊಡಿತಾರೆ. ಈ ಮುದಸ್ಸಿರ್ ಅವ್ರು ಫಸ್ಟ್ ಇದೇ ಕೆಲಸ ಮಾಡ್ತಾ ಇದ್ದು. ಅಂದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಥರ ಪಾರ್ಟ್ಸ್ಗಳಿದ್ರು ಮ್ಯಾನುಫ್ಯಾಕ್ಚರ್ ಮಾಡೋದು. ಫುಲ್ಲು ನಂದಿ ಹಿಲ್ಸ್ ಎಲ್ಲ ಮುಗೀತು, ಎಲ್ಲ ಅರ್ಧಂಬರ್ಧ ಇಲ್ಲೇ ಎತ್ಕೊಬಿಟ್ಟಿದ್ದೀವಿ. ಫುಲ್ಲು ನಮ್ಮ ಹುಡುಗರೆಲ್ಲ ಎತ್ಕೊಬಿಟ್ಟವ್ರೆ, ನೋಡ್ತಾ ಇರ್ಬೋದು. ಇವನು ಗೊತ್ತಲ್ಲ, ಶಡೆ. ಇಲ್ಲಡ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಏನು ನಿಧಾನಕ್ಕೆ ಬಂದ್ಬಿಟ್ಟು ನೋಡು, ನಿನಗೆ ಇನ್ನೂ ಹಾಕ್ತೀನಿ ಹೆಚ್ಚು ಜಾಸ್ತಿ ಮಾತಾಡ್ಬೇಡ ಇವಾಗ ಹೇಳ್ಬೇಕಾಯ್ತು. ಫುಲ್ ಬೆಳಗ್ಗೆ ಯಾಕೆ ಲೇಟ್ ಆಯ್ತು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾವ. ನನಗೆ ಇವನು ನೋಡ್ರಿ ಹೆಂಗೆ ಎತ್ಕೊಬಿಟ್ಟ. ಅವನೇ ಪಾಪ ಅವ್ನಿಗೇನೋ ಬೈದ ಅಂತ ಇವನೇನೋ ಶಾಪ ಹಾಕ್ಬಿಟ್ಟ. ಇವನಲ್ಲೇ ಪಾಪ ಹೆಂಗಿಸ್ಕೊಬಿಟ್ಟ. ಅದು ಅಂತ ವಿಡಿಯೋಗಳು ಸಿಕ್ಕಿಲ್ಲ. ಟೈಮಲ್ಲೆಲ್ಲ ವೀಡಿಯೋನೇ ಆನ್ ಮಾಡಿರಲ್ಲ ನಾವು. ಇಂಥ ಟೈಮಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ಸುಸ್ತಾಗ್ಬಿಟ್ಟು ಒಂದು ಕಡೆ ಕಿಡ್ನಿ ಬೇರೆ ನೋವ್ತೈತೆ ನನ್ನ ಗಂಟೆ ನೋಡಿ. ನೀನು ನೋವ್ತಿಲ್ವೇನೋ? ನಿನಗೆ ಕಣ ನಿನಗೆ ಮಚ್ಚ? ನಿಮಗೂ ಏನೂ ಇಲ್ಲ. ಏನಿದೆ ಗೊತ್ತು ನನಗೆ. ಆಪ ಆಗ್ಬಿಟ್ಟು I'm a Barbie girl. Hey, I'm a Barbie boy. You can touch me. ಆಯಿತು. ಆಮೇಲೆ ಅಡ್ವೆಂಚರ್ ಎಲ್ಲ ಆಯಿತು, ಎಂಜಾಯ್ ಎಲ್ಲ ಮಾಡ್ದು. ಇವಾಗ ಸರಿಯಾಗಿ ಹೊಟ್ಟೆ ಎಸಿದೈತೆ. ಎಲ್ಲರೂ ಮನೆಗೆ ಹೋಗೋಣ ಅಂತ ಪ್ಲ್ಯಾನು. ಗಾಡಿ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ವ್ಲಾಗ್ ಹೆಂಗನ್ನಿಸ್ತು ಹೇಳ್ರಿ. ಚೆನ್ನಾಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ವ್ಲಾಗಿನಲ್ಲಿ. ಬಾಯ್ ಬಾಯ್.